ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ಮಿನಿ ವ್ಲಾಗ್ ಥರ ನಾನು ಮಾಡಿದ್ದೀನಿ. ಏನಪ್ಪ ಅಂದರೆ ನಂದು ಶ್ರೀದೇವಿ ಮಹಾತ್ಮೆಯಲ್ಲಿ ಲಕ್ಷ್ಮೀ ಪಾತ್ರವನ್ನು ನಾನು ನಿರ್ವಹಿಸ್ತಾ ಇರುವಂತಹದ್ದು. ಆ ಲಕ್ಷ್ಮೀ ಪಾತ್ರದಿಂದ ನಾನು ಒಂದು ಅಜ್ಜಿಯ ಕ್ಯಾರೆಕ್ಟರ್ ಅಂದರೆ ಲಕ್ಷ್ಮಿ ಬಂದು ಅಜ್ಜಿಯ ರೀತಿಯಲ್ಲಿ ಅವತಾರದ ತೆಗೆಯುವಂತಹ ಒಂದು ಪಾತ್ರ. ಆ ಪಾತ್ರಕ್ಕೆ ಹೇಗೆ ಮೇಕಪ್ ಮಾಡ್ತಾರೆ ನಮ್ಮ ಅಕ್ಕಿಂಬಯ್ಯ ಅಂತ ತೋರಿಸೋಣ ಅಂತ. ಅವರಂತೂ ಬ್ಯೂಟಿಫುಲ್ ಮೇಕಪ್ ಮ್ಯಾನ್. ಯಾಕಂತಂದರೆ ಅವ್ರು ಅಷ್ಟು ಯಾವುದೇ ಒಂದು ಪಾತ್ರ ಅಂದರೂ ಸಾಕು ಅಷ್ಟು ಚೆನ್ನಾಗಿ ನೀಟಾಗಿ ಮೇಕಪ್ಗಳನ್ನ ಮಾಡ್ತಾರೆ. ನೋಡಿ ಅವರು ಯಾವ ರೀತಿಲಿ ಮೇಕಪ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡಿದೆ. ನೀವು ಕೂಡ ಶ್ರೀದೇವಿ ಮಹಾತ್ಮೆ ಸುವರ್ಣದಲ್ಲಿ ಬರುತ್ತೆ. ಸೊ ನೀವು ಕೂಡ ನೋಡಿದರೆ ಖಂಡಿತವಾಗ್ಲೂ ಇದು ಏನು ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಹೋಗಿ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಯಾಕೆಂತಂದರೆ ಎಲ್ಲ ಪಾತ್ರಗಳನ್ನು ನಾವು ನಿರ್ವಹಿಸ್ತೀವಿ, ಬಟ್ ಏನಂದರೆ ಈ ಥರ ಪಾತ್ರ ಬಂದು ಒಂದು ಡಿಫ್ರೆಂಟ್ ರೋಲಲ್ಲಿರುತ್ತೆ. ಅಜ್ಜಿ ಪಾತ್ರ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಾತ್ರಗಳನ್ನ ಕೂಡ. ನಾನಂತೂ ಈ ಪಾತ್ರನ ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ದೀನಿ. ನಾನು ತುಂಬ ಚೆನ್ನಾಗೂ ಕೂಡ ಮೂಡಿ ಬಂದಿದೆ. ಸೊ ನೀವು ಕೂಡ ಮಿಸ್ ಮಾಡಿದೆ ಆ ಎಪಿಸೋಡ್ನ ಖಂಡಿತವಾಗ್ಲೂ ನೋಡಿ. ಮಹಾಸಂಚಿಕೆ ನಡೀತಾ ಇದೆ. ಸೊ ಆ ಮಹಾಸಂಚಿಕೆಯಲ್ಲಿ ರೇಣುಕೆ ಯಲ್ಲಮ್ಮ ಹಾಗೆ ಶ್ರೀದೇವಿ ಮಹಾತ್ಮೆ ಎರಡೂ ಬರ್ತಾ ಇರುವಂತಹದ್ದು. ಸೊ ಹಾಗೆ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಏನಂದರೆ ನನ್ನನ್ನು ಯಾರು ರೆಕಗ್ನೈಸ್ ಮಾಡ್ತಾರೆ ನೋಡೋಣ ಅಂತ ಹೇಳಿ ನಮ್ಮ ವಿಷ್ಣುನ ಅಂದರೆ ವಿಷ್ಣು ಪಾತ್ರಧಾರಿಯಾಗಿರೋಂಥ ಆರ್ಯನ್ ಹಾಗೆ ಮತ್ತು ನನ್ನ ಯಲ್ಲಮ್ಮ ಅವರಿಬ್ಬರನ್ನೂ ಕೂಡ ವಿಡಿಯೋ ಮಾಡಿದೆ ನಾನು, ಅವರು ರೆಕಗ್ನೈಸ್ ಮಾಡ್ತಾರಾ ಇಲ್ವಾ ಅಂತ. ಸೊ ನೀವು ಕೂಡ ನೋಡಿ ಅವ್ರು ನಾನು ರೆಕಗ್ನೈಸ್ ಹೇಗೆ ಮಾಡಿದ್ದಾರೆ ಏನು ಅಂತ. ಸೊ ಫೈನಲಿ ನಾನು ರೆಡಿ ಆದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಲ್ವ. ನನಗಂತೂ ಇಷ್ಟ ಆಯ್ತಪ್ಪ. ನಾನು ನಿಜವಾಗ್ಲೂ ಅಜ್ಜಿ ಆದರೂ ಕೂಡ ಇದೇ ಥರ ಚೆನ್ನಾಗಿರ್ತೀನಿ ಅಂತ ನೋಡಿ. ಯಾರವ ತೇಜು ಅಕ್ಕ ಕಂಡಿಡಿದ ಪರವಾಗಿಲ್ಲ. ಕರಿಬಾರ್ದು. ಹಾಯ್. ನಿಮ್ಮ ಅಜ್ಜಿನ ಬಾಯ್.